ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ರೇಣುಕಾಚಾರ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ರನ್ನ ಭೇಟಿಯಾಗಿ ನಾವು ಮನವರಿಕೆಯನ್ನ ಮಾಡ್ತೀವಿ ಅಂತ ಕೂಡ ಅವರು ತಿಳಿಸಿದ್ರು. ಇಷ್ಟು ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದ ವಸ್ತುಸ್ಥಿತಿಯನ್ನ ಕೂಡ ನಾವು ಮನವರಿಕೆ ಮಾಡಿಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅಲ್ಲಿಗೆ ಸಮಸ್ಯೆ ಇನ್ನೂ ಸಾಲ್ವ್ ಆಗಿಲ್ವಾ, ಕದನ ವಿರಾಮ ಎಳೆಯಲಾಗಿಲ್ವಾ ಮತ್ತು ಪರಿಣಾಮಕಾರಿ ಆಗಿಲ್ವಾ ಅನ್ನೋ ಪ್ರಶ್ನೆ ಚರ್ಚೆ ಮತ್ತೊಮ್ಮೆ ಮುಂದುವರಿತಾ ಇದೆ. ಕರ್ನಾಟಕ ರಾಜ್ಯದ ವಸ್ತುಸ್ಥಿತಿಯನ್ನ ನಾವು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಯಡಿಯೂರಪ್ಪ ಸೈಕಲ್ ತುಳ್ಕೊಂಡು ಪಕ್ಷವನ್ನ ಕಟ್ಟಿದವರು, ಅಂತವರ ವಿರುದ್ಧ ಮಾತಾಡೋದು ಸರಿಯಲ್ಲ. ಪಕ್ಷದಲ್ಲಿ ಇದ್ದು ಇವರದ್ದೇ ತಂಡ ಮಾಡಿಕೊಂಡ್ರೆ ಸರಿಯಲ್ಲ ಅನ್ನೋದು ಮಾಜಿ ಶಾಸಕ ರೇಣುಕಾಚಾರ್ಯ ಅವರ ಹೇಳಿಕೆ ಆಗ್ತಾ ಇದೆ. ಹೋರಾಟ ಯಾರ ವಿರುದ್ಧ ಮುಂದುವರಿಬೇಕು, ತಾವು ಯಾವ ಪಕ್ಷದಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಮಾತೇತರಿ ಹಿಂದುತ್ವ ಇನ್ನು ಉತ್ತರ ಕರ್ನಾಟಕ ಅಂತ ಹೇಳ್ತಿರಲ್ಲ, ಆತ್ಮಾವಲೋಕನ ಮಾಡ್ಕೊಳ್ರಿ. ಮೊದಲು ನೀವು ಯಾವ ಪಕ್ಷದಲ್ಲಿದ್ದೀರಿ, ಯಾರ ವಿರುದ್ಧ ಹೋರಾಟ ಮುಂದುವರಿಯುತ್ತೆ, ಇದನ್ನು ಆತ್ಮಾವಲೋಕನ ಮಾಡ್ಕೊಂಡು ಮುಂದುವರಿಬೇಕು. ಮಂಗರೆ ನಮ್ಮ ರಾಷ್ಟ್ರೀಯ ಮೊನ್ನೆ ನೋಟಿಸ್ ಬಂದಿಲ್ಲ ಅಂತ ಹೇಳಿದರು, ಕಳೆದ 2 ದಿವಸದಿಂದ ಫೇಕ್ ಅಂತ ಹೇಳಿದರು, ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ರಿ. ಅದಾದ ನಂತರ ಮತ್ತು ನಿನ್ನೆ ಶಿಸ್ತು ಸಮಿತಿಯ ಅಧ್ಯಕ್ಷನ ಭೇಟಿ ಮಾಡಿರಿ. ಅಂದರೆ ನಿಮ್ಮದು ದ್ವಿಮುಖ ರೀತಿನಾ? ನೋಡಿ, ಒಂದು ಸಾರಿ ರಾಷ್ಟ್ರೀಯ ಯಾರ ವಿರುದ್ಧ ಶಿಸ್ತು ಕ್ರಮ ಅಂತ ನೋಟಿಸ್ ಕೊಟ್ಟಾದ್ಮೇಲೆ, ಉತ್ತರ ಕೊಟ್ಟಾದ್ಮೇಲೆ ಅದು ಮಾತಾಡಬಾರ್ದು. ನಾವು ಒಟ್ಟಾಗಿ ಒಂದು ಹೋಗ್ಬೇಕಾದ್ರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ರಿ. ನೋಡಿ, ಇವತ್ತು ವಿಜೇಂದ್ರ ವ್ಯಕ್ತಿ ಅಲ್ಲ, ಪಕ್ಷ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವು ಒಟ್ಟಾಗಿ ಒಂದಾಗಿ ಹೋಗ್ಬೇಕಾದ್ರೆ ನಿಮ್ಮ ನಡವಳಿಕೆಗಳನ್ನು ಬದಲಾವಣೆ ಮಾಡ್ಕೊಡ್ರಿ. ನಿಮ್ಮ ಆಯ್ತು, ವಿಪಕ್ಷ ನಾಯಕರು, ರಾಜ್ಯದ ಅಧ್ಯಕ್ಷ ಒಟ್ಟಾಗಿ ಹೋಗ್ಬೇಕು. ನೋಡೋಣ, ರಾಷ್ಟ್ರೀಯ ನಾಯಕರು ಏನು ಹೇಳಿದ್ರೆ ನನಗೆ ಮಾಹಿತಿ ಇಲ್ಲ, ನೋಡೋಣ. ಅದಾದ ನಂತರ ನಾವು ಒಟ್ಟಾಗಿ ಇನ್ನೂ ಭಾಳಷ್ಟು ಜನ ಸೇರ್ತೀವಿ.